ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಏಷ್ಯಾದಲ್ಲಿಯೇ ಅತಿ ದೊಡ್ಡ ಮಾವಿನ ಮಾರುಕಟ್ಟೆ ಓಪನ್ ಆಗಿದ್ದು ತರಹೇವಾರಿ ಮಾವುಗಳು ಮಾರ್ಕೆಟ್ಗೆ ಲಗ್ಗೆ ಇಡ್ತಾ ಇದೆ. ಮಾವು ಪ್ರಿಯರು ಮಿಸ್ ಮಾಡದೆ ಸ್ಟೋರಿ ನೋಡಿ. ಕಾರಣ ಯಾವ್ಯಾವ ಹಣ್ಣಿಗೆ ಬೇಡಿಕೆ ಇದೆ, ವ್ಯಾಪಾರ ಹೇಗಿದೆ, ಬೆಲೆ ಹೇಗಿದೆ, ಆ ಎಲ್ಲದರ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ರಸಪುರಿ, ತೋತಾಪುರಿ, ಬೆನಿಷಾ, ಅಲ್ಫಾನೋ, ಮಲ್ಲಿಕಾ, ಸಕ್ರೆಗುಟ್ಲಿ, ಬಾದಾಮಿ, ಸೇಂಧುರ, ನೀಲಂ, ಆಹಾ ಒಂದ ಎರಡ ತರಹೇವಾರಿ ಮಾವಿನ ಹಣ್ಣುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಮಾವಿನ ಮಾರುಕಟ್ಟೆಯಾಗಿರೋ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಾವುಗಳ ಘಮ ಜೋರಾಗಿದೆ. ಒಂದು ವಾರದಿಂದ ಮಾವಿನ ವಹಿವಾಟು ಆರಂಭವಾಗಿದ್ದು 2 ತಿಂಗಳ ಕಾಲ ಮಾವಿನ ಮಾರಾಟ ಭರ್ಜರಿಯಾಗಿರುತ್ತೆ. ಕಳೆದ ವರ್ಷ ಫಸಲು ಚೆನ್ನಾಗಿತ್ತು, ಬೆಲೆ ಇರಲಿಲ್ಲ. ಈ ಬಾರಿ ಬೆಲೆ ಇದೆ, ಆದರೆ ಫಸಲಿಲ್ಲ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ಎಲ್ಲ ಟ್ಯಾಕ್ಟ್ರಿ ಇಟ್ಕೊಂಡು ಎಲ್ಲ ಮಾಡಿದ್ವಿ, ಫಸಲು ಬರ್ತದಂದು ಹೂವೇನ ಬಂದು ಸರ್, ಬಂದಿದ್ದು ಮಳೆನೇ ಬರಲಿಲ್ಲ. ಎಕರೆಗೆ ಒಂದು 2 ರಿಂದ 3 ಲಕ್ಷ ಖರ್ಚಾಗಿದೆ. ಏನು 10,000 ಬರೋಂಗಿಲ್ಲ ಸರ್ ಈ ಸಲ. ಅದಕ್ಕೆ ಎಲ್ಲಿ ಸರ್ ಮಳೆ ಇಲ್ಲ, ಬಿಸಿಲು ವಿಪರೀತ ಇದೆ, 40 ಡಿಗ್ರಿ ಸೆಲ್ಸಿಯಸ್ ಐತೆ. ಎಲ್ಲಿ ಸರ್ ಬರೋಂಗಿಲ್ಲ, ಏನು ಸರ್ ಮಾಡೋದು? ಹಿಂಗೆ ಇವಾಗೆಲ್ಲ ಕಾಯಿ ಬಿಡ್ಬೇಕು, ಹೆಚ್ಚು ಕಮ್ಮಿ ಆಗಿದೆ ಸರ್. ರೈತರು ಏನು ಮಾಡೋದು ಏನೋ. ಮಳೆ ಬರದೆ ರೈತರಷ್ಟೇ ಅಲ್ಲ, ವ್ಯಾಪಾರಸ್ಥರು ಕಷ್ಟ ಅನುಭವಿಸುವಂತಾಗಿದೆ. ಇಡೀ ತಾಲೂಕಿನಲ್ಲಿ 15 ರಿಂದ 20ರಷ್ಟು ಬೆಳೆ ಇದೆ. ಬೆಳೆ ಕಡಿಮೆ ಇರೋದ್ರಿಂದ ಬೆಲೆ ಜಾಸ್ತಿ ಇದೆ ಅಂತಾರೆ ವ್ಯಾಪಾರಸ್ಥರು. ಮಾರ್ಕೆಟಲ್ಲಿ ಇಡೀ ನಮ್ಮ ತಾಲೂಕಲ್ಲಿ ಒಂದು 15 ರಿಂದ 20% ಒಳಗಡೆ ಮಾತ್ರ ಕ್ರಾಪ್ ಇದೆ. ಕ್ರಾಪ್ ಕಡಿಮೆ ಇರೋದ್ರಿಂದ ಬೆಲೆ ಜಾಸ್ತಿ ಇದೆ, ಬೇಡಿಕೆನೂ ಜಾಸ್ತಿನೇ ಇದೆ. ಈಗ ನಮಗೆ ಬೇಡಿಕೆ ಜಾಸ್ತಿ ಆಗಲಿಕ್ಕೆ ಕಾರಣ ಏನಂದರೆ ಆಂಧ್ರ ಪ್ರದೇಶದ್ದು ಫೇಲ್ಯೂರ್ ಆಗಿದೆ. ನಮಗೆ ಕಾಂಪಿಟೀಟರ್ಸ್ ಅಂದರೆ ಆಂಧ್ರ ಪ್ರದೇಶ. ಅಂದರೆ ನಮ್ಮಲ್ಲಿ ಜಾಸ್ತಿ ತೋತಾಪುರಿ, ನೀಲಂ ಬೆಳಿತೀವಿ. ಏನು ಮಾರ್ಕೆಟ್ ಟೇಬಲ್ ವೆರೈಟೀಸ್ಗಿಂತ ಜ್ಯೂಸ್ ವೆರೈಟೀಸ್ ಜಾಸ್ತಿ ಬೆಳಿತೀವಿ ಇಲ್ಲಿ. ಮಾವು ಮಾರುಕಟ್ಟೆ ಆರಂಭವಾಗುವ ಮೂಲಕ ಹಣ್ಣುಗಳ ರಾಜನ ದರ್ಬಾರ್ ಆರಂಭವಾಗಿದೆ. ಮಾವಿನ ಹಣ್ಣನ್ನ ಸವಿದು ಜನ ಫುಲ್ ಖುಷಿಯಾಗಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.